ಇಂಪಾರ್ಟೆಂಟ್ ಟಾಪಿಕ್ ದ ಸ್ಪೋಕನ್ ಇಂಗ್ಲಿಷ್ ಆಸ್ ವೆಲ್ ಗ್ರಾಮರ್ ಪಾರ್ಟ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ತುಂಬ ಪ್ರಾಮುಖ್ಯವಾದಂತಹ ಒಂದು ಸ್ಪೋಕನ್ ಇಂಗ್ಲಿಷ್ನ ಪಾರ್ಟ್ ಮತ್ತು ಗ್ರಾಮರ್ ಕೂಡ ಆಗಿರುತ್ತದೆ. ಅವು ಯಾವುವೆಂದರೆ ಹೆಲ್ಪಿಂಗ್ ವರ್ಬ್ಸ್, ಸಹಾಯಕ ಕ್ರಿಯಾಪದಗಳು, ಅಕಾರ್ಡಿಂಗ್ ಟು ಟೆನ್ಸಸ್, ಕಾಲಗಳ ಅನುಗುಣ ಯಾವ ರೀತಿಯಾಗಿ ಉಪಯೋಗವಾಗ್ತವೆ ಮತ್ತು ಯಾವ ಪ್ರನೌನ್ ಜೊತೆ ಉಪಯೋಗವಾಗ್ತವೆ. ಫ್ರೆಂಡ್ಸ್, ನೀವೇನಾದರೂ ಪ್ರನೌನ್ಸ್ ವಿಡಿಯೋ ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋನ ವಾಚ್ ಮಾಡಿ, ನಂತರ ಈ ವಿಡಿಯೋನ ನೋಡಿ. ಹಾಗಾದ್ರೇ ನಿಮಗೆ ವಿಡಿಯೋ ಅರ್ಥ ಆಗ್ತವೆ ಫ್ರೆಂಡ್ಸ್. ಯಾಕಂದರೆ ಪ್ರನೌನ್ ಕೂಡ ತುಂಬ ಇಂಪಾರ್ಟೆಂಟ್ ಮತ್ತು ರಿಲೇಟೆಡ್ ಟಾಪಿಕ್ ಆಗಿದೆ ಈ ವಿಡಿಯೋಕ್ಕೆ. ಫ್ರೆಂಡ್ಸ್, ಹೆಲ್ಪಿಂಗ್ ವರ್ಬ್ಸ್ ದೋಸ್ ಆರ್ ಈಸ್, ಆಮ್, ಆರ್, ವಾಸ್, ವರ್, ವಿಲ್. 6 ಹೆಲ್ಪಿಂಗ್ ವರ್ಬ್ಸ್ಗಳು ಅಕಾರ್ಡಿಂಗ್ ಟು ಟೆನ್ಸಸ್, ಕಾಲಗುಣ ಅನುಗುಣವಾಗಿ ಇವು ಹೆಲ್ಪ್ ಆಗ್ತವೆ ಫ್ರೆಂಡ್ಸ್. ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಸ್, ಆಮ್, ಆರ್ ಈ 3 ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಆಗ್ತವೆ ಫ್ರೆಂಡ್ಸ್. ಯಾವ ರೀತಿ ಮತ್ತು ಯಾವ ಪ್ರನೌನ್ ಜೊತೆ ಉಪಯೋಗವಾಗ್ತವೆ? ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಶಿ, ಹಿ, ಇಟ್, ದಿಸ್ ಮತ್ತು ದ್ಯಾಟ್ ಜೊತೆ ಯೂಸ್ ಆಗುತ್ತವೆ. ಹಾಗೆ ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐ ಜೊತೆ ಮಾತ್ರ ಉಪಯೋಗವಾಗ್ತದೆ ಫ್ರೆಂಡ್ಸ್, ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ. ಹಾಗೆ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅದು ಯು, ವಿ, ದೇ ಈ 3 ಪ್ರನೌನ್ ಜೊತೆ ಹೆಲ್ಪ್ ಆಗುತ್ತದೆ ಪ್ರೆಸೆಂಟ್ ಟೆನ್ಸ್ನಲ್ಲಿ, ವರ್ತಮಾನದಲ್ಲಿ. ಹಾಗೆ ವಾಸ್ ಮತ್ತು ವರ್ ಈ 2 ಹೆಲ್ಪಿಂಗ್ ವರ್ಬ್ಗಳು ಪಾಸ್ಟ್ನಲ್ಲಿ ಉಪಯೋಗ ಆಗ್ತವೆ ಫ್ರೆಂಡ್ಸ್. ಭೂತಕಾಲದಲ್ಲಿ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐ ಜೊತೆ ಕೂಡ ಯೂಸ್ ಆಗುತ್ತದೆ. ಹಿ, ಶಿ, ಇಟ್, ದಿಸ್ ಮತ್ತು ದಟ್ ಈ 3 ಪ್ರನೌನ್ಗಳ ಜೊತೆ ಕೂಡ ಇದು ಯೂಸ್ ಆಗ್ತದೆ. ಹಾಗೆ ನೋಡಿದ್ರೆ ವರ್ ಕೂಡ ಪಾಸ್ಟ್ನ ಒಂದು ಹೆಲ್ಪಿಂಗ್ ವರ್ಬ್ ಆಗುತ್ತದೆ. ಇದು ಯು, ವಿ, ದೇ ಈ 3 ಪ್ರನೌನ್ಗಳ ಜೊತೆ ಇದು ಯೂಸ್ ಆಗ್ತದೆ ಫ್ರೆಂಡ್ಸ್. ಹಾಗೆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದು ಫ್ಯೂಚರ್, ಭವಿಷ್ಯತ್ ಕಾಲದ ಒಂದು ಸಹಾಯಕ ಕ್ರಿಯಾಪದ ಆಗಿರುತ್ತದೆ ಫ್ರೆಂಡ್ಸ್. ಇದು ಎಲ್ಲ ಪ್ರನೌನ್ಗಳ ಜೊತೆ ಉಪಯೋಗ ಆಗುತ್ತದೆ. ಹೇಗಾದರೆ ಐ ಜೊತೆ ಕೂಡ ಯೂಸ್ ಆಗುತ್ತದೆ. ಹಾಗೆ ಶಿ, ಹಿ, ಇಟ್, ದ್ಯಾಟ್, ದಿಸ್, ಯು, ವಿ, ದೇ ಈ ಎಲ್ಲ ಪ್ರನೌನ್ಗಳ ಜೊತೆ ವಿಲ್, ಭವಿಷ್ಯತ್ ಕಾಲದಲ್ಲಿ ಫ್ಯೂಚರ್ನಲ್ಲಿ ಎಲ್ಲ ಪ್ರನೌನ್ಗಳ ಜೊತೆ ಅದು ಒಂದೇ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತದೆ ಫ್ರೆಂಡ್ಸ್, ವಿಲ್ ಅಂತಕ್ಕಂಥದ್ದು. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಹೆಲ್ಪಿಂಗ್ ವರ್ಬ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಹಾಗೆ ಬರುವಂಥ ಮತ್ತೊಂದು 2ನೇ ಭಾಗದಲ್ಲಿ ನಾನು ಇವು ಯಾವ ರೀತಿಯಾಗಿ ಉಪಯೋಗ ಆಗುತ್ತದೆ ವಿತ್ ಎಕ್ಸಾಂಪಲ್. ಇಲ್ಲಿ ಫ್ರೆಂಡ್ಸ್ ನಾವು ನೋಡಿದ್ವಿ ಸಹಾಯಕ ಕ್ರಿಯಾಪದಗಳು ಯಾವ ಪ್ರನೌನ್ ಜೊತೆ ಉಪಯೋಗವಾಗುತ್ತವೆ, ಹೆಲ್ಪಿಂಗ್ ವರ್ಬ್ಸ್ ಯಾವ ಪ್ರನೌನ್ ಜೊತೆ ಉಪಯೋಗವಾಗ್ತವೆ ಮತ್ತು ಯಾವ ಕಾಲದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಆಗ್ತವೆ ಅಂತ ನಾವು ನೋಡಿದ್ವಿ. ಹಾಗೆ ಅದರ 2ನೇ ಪಾರ್ಟ್ನಲ್ಲಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಸ್ಟೇಟ್ ಆಫ್ ಬೀಯಿಂಗ್ ಎಂಬುದಾಗಿ. ಆ ಟಾಪಿಕ್ ನೀವೇನಾದರೂ ಕಲ್ತರೆ 100 ಔಟ್ ಆಫ್ 10 20% ಸ್ಪೋಕನ್ ಇಂಗ್ಲಿಷ್ ನೀವು ಕಲ್ತ ಹಾಗೆ ಫ್ರೆಂಡ್ಸ್. ಅದು ಟೆನ್ಸಸ್ಗೆ ತುಂಬ ಲಿಂಕ್ ಆಗಿರುವಂತಹ ಒಂದು ಟಾಪಿಕ್ ಆಗಿದೆ. ಸೊ ಪ್ಲೀಸ್ ವಾಚ್ ದಟ್ ಟಾಪಿಕ್. ಹಾಗೆ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ನೀವು ತಿಳ್ಕೋಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಇದರ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಹಾಗೂ ಇದರ ಒಂದು ಲಾಭ ಪಡ್ಕೊಳ್ಳಿ. ಹಾಗೆ ಕೂಡ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಇದರಿಂದ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.